ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಭೂಮಿಕಾ ಕುಮಾರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹಾಸನಾಂಬೆ ತಾಯಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಆ್ಯಸ್ ಎ ಫಸ್ಟ್ ಟೈಮ್ ಹೋಗ್ತಿರೋದು. ನಾನು ನಮ್ಮನೆ ದೇವ್ರ ಪೂಜೆ ಎಲ್ಲ ಮುಗಿಸಿ ಈಗ ಆನ್ ದ ವೇ ನಾವು ಹೊರಟಿದ್ದೀವಿ. ಈಗ ಹೋಗೋ ದಾರಿಲಿ ಏನಾದ್ರು ಊಟ ಗೀಟ ಮಾಡಿಕೊಂಡು ಹೋಗೋಣ ಅಂದ್ಬಿಟ್ಟು ಒಂದು ವೆಜ್ ಹೋಟೆಲ್ ಹತ್ರ ನಿಲ್ಲಿಸಿ ಊಟ ಮಾಡಿಕೊಂಡು ನಾವು ಈಗ ಆನ್ ದ ವೇ ಈಗ ಹೊರಟಿದ್ದೀವಿ. ನಾವು ಹಾಸನಕ್ಕೆ ಎಂಟ್ರಿ ಕೊಡ್ತಿದ್ದಂಗೆ ಸ್ಟಾರ್ಟಿಂಗೇ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಸ್ಟಾರ್ಟಿಂಗಿಂದನೇ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಹೋದ ಸತಿಗಿಂತ ಈ ಸತಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಇದ್ರು. ನಾವು ಹಂಗೆ ಅಂದ್ಕೊಂಡೆ ಈ ಸತಿ ಬಂದಿದ್ದೀವಿ. ಕಾರ್ ಪಾರ್ಕ್ ಮಾಡಿಬಿಟ್ಟು ನಾವಿಲ್ಲಿ ಸ್ಟಾರ್ಟಿಂಗು ವೆಂಕಟೇಶ್ವರದ್ದು ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಈಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಎಕ್ಸಿಟಲ್ಲೇ 300 ರೂಪಾಯಿ ಟಿಕೆಟ್ ಅಂತ ಹಾಕಿದ್ರು. ಈ ಕಡೆ ಧರ್ಮದರ್ಶನ ಹೋಗೋ ದಾರಿ ಅಂತ ಅಂದರು. ನಾವು ಅದಕ್ಕೆ ಈ ಕಡೆ ಸೈಡಿಂದನೇ ಧರ್ಮದರ್ಶನಕ್ಕೆ ಅಂತಲೇ ನಾವು ಹೋಗ್ತಾ ಇದ್ದೀವಿ. ಹೋಗ್ತಾ ದಾರಿಲಿ ಅಷ್ಟೊಂದು ಜನ ಏನು ಕಾಣಿಸ್ಲಿಲ್ಲ ಅಂದ್ಬಿಟ್ಟು ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ಈ ಕಡೆ 1000 ರೂಪೀಸ್ ಅಂತ ಟಿಕೆಟ್ ಹಾಕಿದ್ರು. ಅಲ್ಲೇ ಟಿಕೆಟ್ ತೊಗೋಬೋದು. ಟಿಕೆಟ್ ತೊಗೊಂಡು ಆ ಕಡೆನೇ ಗೇಟ್ ಇದೆ, ಹಂಗೂ ಕೂಡ ಹೋಗ್ಬೋದು. ಯಾರೆಲ್ಲ 1000 ರೂಪೀಸ್ ಹೋಗಬೇಕು ಅಂತ ಅನ್ಕೋತಾರೆ ಈ ಕಡೆನೇ ಗೇಟ್ ಮೂಲಕನೇ ಒಳಗೆ ಬಿಡ್ತಾರೆ. ಈ ಕಡೆ ನಾವು ಧರ್ಮದರ್ಶನಕ್ಕೆ ಬಂದು ಸಿಕ್ಕಾಬಟ್ಟೆ ಜನ ಅಂತೂ ತುಂಬ ಇದ್ದರು. ನಮ್ಮ ಅಣ್ಣಂದಿರೆಲ್ಲ ಹೋಗಿದ್ರು. ಅವರಂದರು 1 ಅವರಲ್ಲೆಲ್ಲ ದರ್ಶನ ಆಗುತ್ತೆ ಅಂತಂದರು. ನಾವು ಅದಕ್ಕೇ ಬಂದ್ವಿ. ಇಲ್ಲಿ ನೋಡಿದ್ರೆ ಸಿಕ್ಕಾಬಟ್ಟೆ ಜನ. ಅವ್ರು ಹೋಗಿದ್ದು ಭಾನುವಾರ ನೈಟು, ಬೇಗ ದರ್ಶನ ಆಯಿತು ಅಂದರು. ನಾವು ಬಂದಿದ್ದು ಸೋಮವಾರ ನೈಟು. ಸಿಕ್ಕಾಬಟ್ಟೆ ಜಾಸ್ತಿ ಜನ ಇದ್ದರು. ಅದಕ್ಕೋಸ್ಕರ ನಾವೇನು ಮಾಡಿದೆ ಅಂದರೆ 300 ರೂಪಾಯಿ ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ತಾಯಿದ್ದೀವಿ. ಇಲ್ಲೇನು ಅಷ್ಟೊಂದು ಜನ ಇಲ್ಲ, ಯಾಕಂದರೆ ಕಡಿಮೆ, ಅದಕ್ಕಿಂತ ಸ್ವಲ್ಪ ಕಡಿಮೆ. ಧರ್ಮದರ್ಶನಕ್ಕೆ ಹೋಗ್ತೀವಿ ಅಂದರೆ ಮಿನಿಮಮ್ಮು 3 ಇಂದ 4 ಅವರ್ ಆಗುತ್ತೆ. ನಾವು 300 ರೂಪಾಯಿ ಟಿಕೆಟ್ ತೊಗೊಂಡು ಹೋಗಿರೋದ್ರಿಂದ 2 ಅವರ್ಸ್ಗೆಲ್ಲ ದರ್ಶನ ಆಗುತ್ತು. ಈ ಕಡೆ ಇನ್ನೊಬ್ಬರು ಸಿಕ್ಕಿದ್ರು. ಯಾರು ಅಂತ ನಿಮಗೆಲ್ಲ ಗೊತ್ತಿರುತ್ತೆ, ಇನ್ಸ್ಟಾಗ್ರಾಮ್ದಲ್ಲೆಲ್ಲ ಫೇಮಸ್ ಆಗಿದ್ದಾರೆ. ಯುವ ಸಂಭ್ರಮದಲ್ಲಿ ಪಾಪ್ಕಾರ್ನ್ ಮಾರ್ತಿದ್ರ ಅಣ್ಣ ಸಿಕ್ಕಿದ್ರು. ಅವರು ಅಲ್ಲಿ ಪಾಪ್ಕಾರ್ನ್ ಮಾರ್ತಾಯಿದ್ರು. ನಾವು ಅವ್ರನ್ನ ನೋಡಿಕೊಂಡು ಮಾತಾಡಿಸ್ಕೊಂಡು ನಾವೀಗ ದೇವಸ್ಥಾನದ ಕಡೆ ಬಂದ್ವಿ. ಹಾಸನಾಂಬೆ ತಾಯಿನ ದರ್ಶನ ಮಾಡ್ಕೊಂಡ್ವಿ. ಕಣ್ತುಂಬ ತಾಯಿನ ನೋಡಿಕೊಂಡು ಆಚೆ ಕಡೆ ಬಂದ್ವಿ. ಆಚೆ ಕಡೆನೂ ತುಂಬ ಚೆನ್ನಾಗಿ ರೆಡಿ ಮಾಡ್ತಿದ್ದಾರೆ. ಫ್ಲವರಲ್ಲಿ ತುಂಬ ಡೆಕೋರೇಷನ್ಗಳೆಲ್ಲ ಮಾಡ್ತಿದ್ದಾರೆ. ಈ ಕಡೆ ನಾವು ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಫ್ಲವರಲ್ಲಿ ಡೆಕೋರೇಷನ್ ಮಾಡ್ತಿದ್ದಾರೆ. ಈ ಕಡೆ ವೆಂಕಟೇಶ್ವರ ಪೋಸ್ಟರ್ ಹಾಕಿದ್ರು. ಕೆಳಗಡೆ ಹೂವಿನ ಅಲಂಕಾರದಲ್ಲಿ ನಾಮ ಮತ್ತು ಶಂಖಚಕ್ರ ಮಾಡಿದರು. ತುಂಬ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಒಳಗಡೆ ಹಾಕಿ ಫ್ಲವರ್ಸ್ ಎಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ನಾವೀಗ ಆಚೆ ಕಡೆ ಬಂದ್ವಿ. ನಾವು 300 ರೂಪಾಯಿ ಟಿಕೆಟ್ ತೊಗೊಂಡಿರೋದ್ರಿಂದ ಒಂದು ಲಾಡು ಕೊಡ್ತಾರೆ. ಹಾಗೆ ಪ್ರಸಾದ ಮೂಲಕ ಟೋಕನ್ ಕೊಟ್ಟಿದ್ರು. ಆ ಟೋಕನ್ನ ತೋರಿಸ್ಬಿಟ್ಟು ನಾವು ಪ್ರಸಾದ ಇಸ್ಕೊಂಡೋದ್ವಿ. ಅಲ್ಲೇ ಆಚೆ ಕಡೆ ಪ್ರಸಾದ ತಿನ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಅದಾದಮೇಲೆ ನಾವು ಆಚೆ ಕಡೆ ಬಂದ್ವಿ. ಈಗ ಎಲ್ಲರಿಗೂ ತುಂಬ ನಿದ್ದೆ ಅಂತೂ ಬರ್ತಾಯಿತ್ತು. ಯಾಕಂದರೆ 12 ಗಂಟೆಗೆ ನಿಂತಿರೋದಕ್ಕೆ 2:15ಗೆ ದರ್ಶನ ಆಯಿತು. ನಾವು ಆಚೆ ಊಟ ಪ್ರಸಾದ ಎಲ್ಲ ತಿನ್ಕೊಂಡು ಹೊರಡ್ಬೇಕಾದ್ರೆ 2:15. ಪಾಪ ಮಕ್ಕಳು ಕೂಡ ನಿದ್ದೆ ಮಾಡಿಲ್ಲ. ಅವ್ರಿಗೂ ಸ್ವಲ್ಪ ಎಂಟರ್ಟೈನ್ ಸಿಗಲಿ ಅಂದ್ಬಿಟ್ಟು ಬ್ಯಾಟು ಬಾಲ್ ಆಡ್ತಾಯಿದ್ರು ಅವರು. ಈಗ ನಾವು ಕರೆಕ್ಟಾಗಿ 3 ಗಂಟೆ ರಾತ್ರಿ ಈಗ ಹೋಗ್ತಾ ಇದ್ದೀವಿ. ಆನ್ ದ ವೇ ಬಸ್ಗಳೆಲ್ಲ ಬರೋ ಸ್ಟಾರ್ಟ್ ಆಯಿತು. ಈಗೇನಾರು ನಾವು ಬೆಳಗ್ಗೆ ಹೋಗ್ತೀವಿ ದರ್ಶನಕ್ಕೆ ಅಂದಿದ್ರೆ ನಿಜವಾಗ್ಲೂ ಆಗ್ತಿರ್ಲಿಲ್ಲ. ನೈಟೇ ಬಂದು ಹೋಗ್ತಿರೋದಕ್ಕೆ ಸರಿ ಹೋಯಿತು. ಯಾಕಂದರೆ ಇದು ಸಿಗೋದೇ ಅಪರೂಪ ದರ್ಶನ. 15 ದಿನ ಮಾಡಿದ್ದಾರೆ ಈ ಸತಿ. ಯಾಕಂದರೆ 2 ದಿನ ಪೂಜೆ ಇರೋದ್ರಿಂದ 13 ದಿನದಲ್ಲಿ ಹೋಗಿ ದರ್ಶನ ಮಾಡ್ಕೊಬರ್ಬೋದು. ಈಗ ಬೆಳಗಿನ ಜಾವ 5:15 ಆಯಿತು. ನಾವು ಹೋಗೋ ತನಕ ಮನೆಗೆ 6 ಗಂಟೆ ಆಯಿತು. ಫುಲ್ಲು ನಿದ್ದೆ ಅಂತೂ ಬರ್ತಾಯಿತ್ತೆ. ನನಗಂತೂ ಫಸ್ಟ್ ಟೈಮ್ ಹೋಗಿರೋದಕ್ಕೆ ತುಂಬ ಖುಷಿ ಅಂತೂ ಆಯಿತು. ಹಾಗೆ ಬೆಳಗಾನ ಜಾಗರಣ ಕೂಡ ಆಯಿತು. ಈಗ ನಾವು ಮನೆಗೆ ಬಂದ್ವಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಆಲ್.